So hi friends, ನಾನು ನಿಮ್ಮ ಎ ಮುಜಾವರ್ ಸರ್, founder director of Vikas Career Academy, Dharwad and Bangalore. Dear students, so here I am teaching you about tenses. So tenses ಬಗ್ಗೆ ನಾನು ಕಲಿಸ್ತಾ ಇದ್ದೀನಿ. ಸೊ ಟೆನ್ಸಸ್ ಅಂದ ತಕ್ಷಣ ನಮಗೆ ಮೂರು ಕಾಲಗಳು ನೆನಪಾಗುತ್ತೆ. ಒಂದು ವರ್ತಮಾನ ಕಾಲ, ಎರಡು ಭೂತಕಾಲ, ಮೂರನೇದು ಭವಿಷ್ಯತ್ ಕಾಲ. ಈ ಕಾಲಗಳು ನಮಗೆ ಲಿಟ್ರಲಿ ಏನು ತೋರಿಸ್ತವೆ ಅಂದರೆ ಕ್ರಿಯೆ ಯಾವಾಗ ನಡೆಯುತ್ತೆ, ವರ್ತಮಾನ ಕಾಲದಲ್ಲಿ ನಡೀತಾ ಇದೆಯಾ ಅಥವಾ ಆಗಿದೆಯಾ ಅಥವಾ ಮುಂದೆ ನಡೆಯುತ್ತಾ ಅನ್ನೋದನ್ನು ತೋರಿಸೋದೇ ಕಾಲಗಳು. ಕಾಲಗಳು ಅಂದ ತಕ್ಷಣ ವರ್ತಮಾನ ಕಾಲದಲ್ಲಿ ನಡೀತಾ ಇದೆ ಸರ್ ಅಂತ ಹೇಳ್ತೀವಿ, ಭೂತಕಾಲ ಅಂದ ತಕ್ಷಣ ಆಗಿದೆ ಸರ್ ಅಂತ ಹೇಳ್ತೀವಿ, ಭವಿಷ್ಯತ್ ಕಾಲ ಅಂದ ತಕ್ಷಣ ಮುಂದೆ ಆಗುತ್ತೆ ಸರ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಕಾಲಗಳಂತ ಹೇಳ್ಕೊಳ್ತೀವಿ. ನೋಡಿ, ಇಲ್ಲಿ ಒಂದು ಚಿಕ್ಕ ಕತೆ ಮೂಲಕ ನಾನು ಈ ಟೆನ್ಸಸ್ ಬಗ್ಗೆ ಹೆಚ್ಚಿನ ಒಂದು ಇಂಟ್ರೆಸ್ಟನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಒಂದು ಹಳ್ಳಿಯಲ್ಲಿ ಒಬ್ಬ ಅಜ್ಜ ಇದ್ದ. ಅಜ್ಜನ ಹೆಸರು ಕಾಲಗಳು. ಓಕೆ, ಸೊ ಅವನ ಹೆಸರು ಏನಪ್ಪ ಅಂದರೆ ಟೆನ್ಸಸ್. ಅವನ ಹೆಸರು ಟೆನ್ಸಸ್ ಇತ್ತು. ಅವನಿಗೆ 3 ಜನ ಮಕ್ಕಳಿದ್ರು. ಸೊ ಮೊದಲನೇ ಮಗನ ಹೆಸರು ಪ್ರೆಸೆಂಟ್ ಟೆನ್ಸ್, ವರ್ತಮಾನ ಕಾಲ. ಎರಡನೇ ಮಗನ ಹೆಸರು ಭೂತಕಾಲ. ಮೂರನೇ ಮಗನ ಹೆಸರು ಭವಿಷ್ಯತ್ ಕಾಲ. ಈ 3 ಜನ ಮಕ್ಕಳು ಏನು ಮಾಡ್ತಾರೆ ಅಂದರೆ 12 ಮಕ್ಕಳನ್ನು ಹಡಿತಾರೆ. ಅಂದರೆ ಪ್ರೆಸೆಂಟ್ ಟೆನ್ಸ್ 4, ಪಾಸ್ಟ್ ಟೆನ್ಸ್ 4 ಮತ್ತು ಫ್ಯೂಚರ್ ಟೆನ್ಸ್ 4. ಹೀಗೆ 12 ಮಕ್ಕಳು ಆಗ್ತಾರೆ. ಯಾರಿಗೆ? ಈ ಪ್ರೆಸೆಂಟ್ ಟೆನ್ಸ್ 4, ಪಾಸ್ಟ್ 4, ಫ್ಯೂಚರ್. ಅಂದರೆ ಈ ಟೆನ್ಸಸ್ಗೆ ಅಜ್ಜನಿಗೆ 12 ಮೊಮ್ಮಕ್ಕಳು ಆಗ್ತಾರೆ. ಈ 12 ಮೊಮ್ಮಕ್ಕಳು ಏನು ಮಾಡ್ತಾರೆ ಅಂದರೆ 22 ಮಕ್ಕಳನ್ನು ಹಡಿತಾರೆ. ಸೊ ಈ ಅಜ್ಜಿಗೆ 22 ಮರಿ ಮೊಮ್ಮಕ್ಕಳಾಗ್ತಾರೆ. ಓಕೆ, ಗ್ರೇಟ್ ಗ್ರ್ಯಾಂಡ್ ಚಿಲ್ಡ್ರನ್ಸ್ ಅಂತ ಹೇಳ್ತೀವಿ. ಗ್ರೇಟ್ ಗ್ರ್ಯಾಂಡ್ ಚಿಲ್ಡ್ರನ್ಸ್. ಓಕೆ, ಗ್ರ್ಯಾಂಡ್ ಚಿಲ್ಡ್ರನ್ಸ್ ಅಂದರೆ ಮೊಮ್ಮಕ್ಕಳು, ಗ್ರೇಟ್ ಗ್ರ್ಯಾಂಡ್ ಚಿಲ್ಡ್ರನ್ಸ್ ಅಂದರೆ ಮರಿ ಮೊಮ್ಮಕ್ಕಳು. ಸೊ ಈಗ ನಮಗೆ ಇಂಗ್ಲೀಷು ಯಾಕೆ ಕಷ್ಟ ಆಗ್ತಾಯಿದೆ ಅಂದರೆ ಈ 22 ಮರಿ ಮೊಮ್ಮಕ್ಕಳು ನಮಗೆ ಕಷ್ಟ ಕೊಡ್ತಾ ಇದ್ದಾವೆ. ಅವು ಯಾವುವು ಅಂದರೆ ಡೂ, ಡಸ್, ಆಮ್, ಆರ್, ಈಸ್, ಹ್ಯಾವ್, ಹ್ಯಾಸ್, ಹ್ಯಾವ್ ಬೀನ್, ಹ್ಯಾಸ್ ಬೀನ್, ಡಿಡ್, ವಾಸ್, ವೇರ್, ಹ್ಯಾಡ್ ಬೀನ್, ವಿಲ್, ಶಾಲ್, ವಿಲ್ ಬಿ, ಶಾಲ್ ಬಿ, ವಿಲ್ ಹ್ಯಾವ್, ಶಾಲ್ ಹ್ಯಾವ್, ವಿಲ್ ಹ್ಯಾವ್ ಬೀನ್, ಶಾಲ್ ಹ್ಯಾವ್ ಬೀನ್. 22 ಮೊಮ್ಮಕ್ಕಳು ನಮಗೆ ಕಷ್ಟ ಕೊಡ್ತಾ ಇದ್ದಾವೆ. ಕಷ್ಟ ಅಂತಂದರೆ ಎಲ್ಲೆಲ್ಲಿ ಯಾರ್ಯಾರಿಗೆ ಬಳಸಬೇಕು, ಡೂ, ಡಸ್ ಎಲ್ಲಿ ಬಳಸಬೇಕು, ಆಮ್, ಆರ್, ಈಸ್ ಯಾವಾಗ ಬಳಸಬೇಕು, ಹ್ಯಾವ್, ಹ್ಯಾಸ್ ಎಲ್ಲಿ ಬಳಸಬೇಕು, ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಎಲ್ಲಿ ಬಳಸಬೇಕು, ಡಿಡ್ ಯಾವಾಗ ಬಳಸಬೇಕು, ವಾಸ್, ವೇರ್ ಅಂದ್ರೇನು, ಹ್ಯಾಡ್ ಅಂದ್ರೇನು, ವಿಲ್ ಅಂದ್ರೇನು, ಶಾಲ್ ಅಂದ್ರೇನು, ಇವುಗಳು ನಮಗೆ ಕಷ್ಟ ಕೊಡ್ತಾ ಇದ್ದಾವೆ. ಇಲ್ಲಿ ನಾನು ಕೊನೆ ಕ್ಲಾಸಲ್ಲಿ ಹೇಳ್ತಾ ಇದ್ದೆ ವರ್ಬ್ 1, ವರ್ಬ್ 2, ವರ್ಬ್ 3 ಭಾಳ ಇಂಪಾರ್ಟೆಂಟ್ ಅಂತ ಹೇಳಿ. ಇಲ್ಲಿ ನೋಡಿ, ಪ್ರೆಸೆಂಟ್ ಟೆನ್ಸಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳ್ಬೋದು ಅಥವಾ ಪ್ರೆಸೆಂಟ್ ಇನ್ಡೆಫಿನೆಟ್ ಅಂತ ಹೇಳ್ಬೋದು. ಪ್ರೆಸೆಂಟ್ ಇನ್ಡೆಫಿನೆಟ್ ಅಂದರೆ ಒಂದು ಕ್ರಿಯೆ ಆಗಬೇಕು, ಕ್ರಿಯೆ ಆಗಿಲ್ಲ, ಕ್ರಿಯೆ ನಡಿಬೋದು ಅಥವಾ ನಡೆದೇ ಇರ್ಬೋದು. ದಿಸ್ ಈಸ್ ಕಾಲ್ಡ್ ಪ್ರೆಸೆಂಟ್ ಇನ್ಡೆಫಿನೆಟ್. ಅನಿರ್ದಿಷ್ಟ ವರ್ತಮಾನ ಕಾಲ. ಅನಿರ್ದಿಷ್ಟ ವರ್ತಮಾನ ಕಾಲ ಅಂದರೆ ವರ್ತಮಾನ ಕಾಲದಲ್ಲಿ ಕ್ರಿಯೆ ನಡಿಬೇಕು. ಎರಡನೇದು ಕಂಟಿನ್ಯೂಸ್. ಈಗ ಸದ್ಯ ನಡೀತಾ ಇರೋದಕ್ಕೆ ನಾವು ಕಂಟಿನ್ಯೂಸ್ ಅಂತೀವಿ, ಪ್ರೆಸೆಂಟ್ ಕಂಟಿನ್ಯೂಸ್. ಪ್ರೆಸೆಂಟಲ್ಲಿ ಕಂಟಿನ್ಯೂಸ್ ಆಗ್ತಾ ಇದೆ ಅಥವಾ ಈಗ ನಡೀತಾ ಇದೆ. ಮೂರನೇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಪ್ರೆಸೆಂಟಲ್ಲಿ ಪರ್ಫೆಕ್ಟ್ ಆಗಿದೆ ಅಂದರೆ ಈಗ ತಾನೇ ಮುಗಿದಿರೋದಕ್ಕೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಅಂತ ಹೇಳಿ ಕರಿತೀವಿ. ಈಗ ತಾನೇ ಕ್ರಿಯೆ ಆಗಿರಬೇಕು, ಅದರ ಪರಿಣಾಮ ಇನ್ನೂ ಇರಬೇಕು. ಸೊ ಇನ್ನೊಂದು ಲಾಸ್ಟ್ ಒಂದು ಪರ್ಫೆಕ್ಟ್ ಕಂಟಿನ್ಯೂಸ್ ಅಂದರೆ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂದರೆ ಒಂದು ಕ್ರಿಯೆ ಭೂತಕಾಲದಲ್ಲಿ ಪ್ರಾರಂಭವಾಗಿ ಇನ್ನೂ ನಡೀತಾ ಇದ್ದಾಗ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗುತ್ತೆ. ಇಲ್ಲಿ ಒಂದು ವಿಶೇಷವಾಗಿ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸೋದೇನಪ್ಪ ಅಂದರೆ, ವಾಟ್ ಐ ವಾಂಟ್ ಟು ಟೆಲ್ ಈಸ್, ಪ್ಲೀಸ್ ವೈಲ್ ರೈಟಿಂಗ್ ಆರ್ ವೈಲ್ ಲಿಸ್ನಿಂಗ್ ಪ್ಲೀಸ್ ಕೀಪ್ ಅ ಬುಕ್ ಆ್ಯಂಡ್ ಪೆನ್, ರೈಟ್ ಡೌನ್. ಇಲ್ಲೇನು ನಾನು ಬರಿತಾ ಇದ್ದೀನಿ, ಇಲ್ಲೇನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ. ದೆನ್ ಓನ್ಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಈಸ್, ಈಚ್ ವಿಡಿಯೋ ಯು ಮಸ್ಟ್ ವಾಚ್ 2 times. ಒಂದೊಂದು ವಿಡಿಯೋನ 2 ಸರಿ ನೋಡಿ, 3 ಸರಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಮೊದಲೇದು ಕ್ರಿಯೆ ಆಗಬೇಕು, ಎರಡನೇದು ಕ್ರಿಯೆ ಆಗ್ತಾ ಇದೆ, ಮೂರನೇದು ಕ್ರಿಯೆ ಮುಗಿದಿರುತ್ತದೆ, ನಾಲ್ಕನೇದು ಭೂತಕಾಲದಲ್ಲಿ ಪ್ರಾರಂಭವಾಗಿ ಇನ್ನೂ ನಡೀತಾ ಇದೆ ಅನ್ನೋದಕ್ಕೆ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತೇಳಿ ಕರಿತೀವಿ. ಸೊ ಈಗ ನಾವು ಇಲ್ಲಿ ಫಸ್ಟ್ ಪರ್ಸನ್ ನೋಡ್ತಾ ಇದ್ದೀವಿ. ಐ ಈಸ್ ಎ ಫಸ್ಟ್ ಪರ್ಸನ್. ಸೊ ವಿ ಈಸ್ ಎ ಪ್ಲೂರಲ್. ಸೆಕೆಂಡ್ ಪರ್ಸನ್ ಈಸ್ ಯು, ಪ್ಲೂರಲ್ ಯು. ಥರ್ಡ್ ಪರ್ಸನ್ ಹಿ, ಶಿ, ಇಟ್. ಓಕೆ, ಸೊ ಇಲ್ಲಿ ಯಾವ ರೀತಿ ವಾಕ್ಯಗಳನ್ನು ಮಾಡಬೇಕು. ಪ್ರೆಸೆಂಟ್ ಇಂಡೆಫಿನೆಟ್ ಅಂದರೆ ಕೆಲಸ ಆಗಬೇಕು. ಐ ರನ್ ಅಂದರೆ ನಾನು ಈಗ ಓಡುತ್ತೇನೆ, ಓಡಬೇಕು, ಇನ್ನೂ ಓಡಿಲ್ಲ, ಕೆಲಸ ನಡೀಬೋದು, ನಡೆದೇ ಇರ್ಬೋದು. ಐ ರನ್. ಸೊ ಅದೇ ರೀತಿಯಾಗಿ ನಾನು ಈಗ ಓಡ್ತಾ ಇದ್ದೀನಿ ಅಂತ ಹೇಳಬೇಕಾದ್ರೆ ಓಡುತ್ತಿದ್ದೇನೆ, ಇಲ್ಲಿ ಓಡುತ್ತೇನೆ, ಇಲ್ಲಿ ಓಡುತ್ತಿದ್ದೇನೆ.
ಇಲ್ಲಿ ಓಡುತ್ತೇನೆ, ಇಲ್ಲಿ ಓಡುತ್ತಿದ್ದೇನೆ. ಓಕೆ, ಸೊ ಓಡುತ್ತಿದ್ದೇನೆ. ಐ ಆಮ್ ರನ್ನಿಂಗ್. ಆಮ್ ಜೊತೆಗೆ ವರ್ಬೋನಿಂಗ್ ಬರಬೇಕು, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಆಮ್ ಜೊತೆಗೆ ವರ್ಬೋನಿಂಗ್, ಕೆಲಸ ನಡೀತಾ ಇದ್ದಾಗ ಇಂಗ್ ಬರಬೇಕು, ಇಂಗ್ ಹಾಕಲೇಬೇಕು. ವರ್ಬ್ ಒನ್ ಮುಂದೆ ಇಂಗ್ ಹಾಕಿದಾಗ ಅದು ಕೆಲಸ ನಡೀತಾ ಇದೆ ಅಂತ ಅರ್ಥ ಆಗುತ್ತೆ. ಮೂರನೇದು ಪರ್ಫೆಕ್ಟ್ ಅಂದರೆ ಈಗ ತಾನೇ ಕ್ರಿಯೆ ಆಗಿದೆ ಅಂತ ಹೇಳಬೇಕು ಅಂದರೆ ಐ ಹ್ಯಾವ್ ರನ್. ಹ್ಯಾವ್ ಅಂದರೆ ಈಗ, ರನ್ ಅಂದರೆ ಓಡಿದ್ದೇನೆ. ಈಗ ತಾನೇ ಓಡಿದ್ದೇನೆ ಅನ್ಬೇಕಾದ್ರೆ ಐ ಹ್ಯಾವ್ ರನ್. ಐ ಹ್ಯಾವ್ ರನ್. ಹ್ಯಾವ್ ಜೊತೆಗೆ ವರ್ಬ್ 3 ಬರಬೇಕು. ರನ್, ರ್ಯಾನ್, ರನ್. ರನ್ನದ ವರ್ಬ್ 3 ಏನಪ್ಪ ಅಂದರೆ ರನ್ ಅಂತಲೇ ಆಗುತ್ತೆ. ಓಕೆ, ರ್ಯಾನ್ ಆಗಲ್ಲ. ರ್ಯಾನ್ ಇಸ್ ವರ್ಬ್ 2. ಸೊ ಇಲ್ಲಿ ವರ್ಬ್ 3ನೇ ಬಳಸಬೇಕು. ನಾನು ಕೊನೆ ಕ್ಲಾಸಲ್ಲಿ ಹೇಳ್ತಾ ಇದ್ದೆ ವರ್ಬ್ 1, ವರ್ಬ್ 2, ವರ್ಬ್ 3 ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ. ಸೊ ಇಲ್ಲಿ ವರ್ಬ್ 3 ಬಳಸ್ತಾ ಇದ್ದೀವಿ ನೋಡಿ. ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ವರ್ಬ್ 3ನೇ ಬರಬೇಕು. ಕೊನೆಯದಾಗಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಭೂತಕಾಲದಲ್ಲಿ ಪ್ರಾರಂಭವಾಗಿ ಇನ್ನೂ ನಡೀತಾ ಇದೆ ಅಂತ ಹೇಳಬೇಕಾದಾಗ ಅಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸನ್ನು ಬಳಸ್ತೀವಿ. ಇಲ್ಲಿ ನಾವು ಇಂಗ್ಲೀಷನ್ನು ಗ್ರಾಮರ್ ಮೂಲಕ ಕಲಿಯೋದು ಬೇಡ. ಸೊ ಪ್ಲೀಸ್ ಡೋಂಟ್ ಟ್ರೈ ಟು ಲರ್ನ್ ಇಂಗ್ಲೀಷ್ ಥ್ರೂ ಗ್ರಾಮರ್. ಓಕೆ, ಗ್ರಾಮರ್ ಮೂಲಕ ಕಲಿಯೋದು ಬೇಡ. ಲರ್ನ್ ಇಂಗ್ಲೀಷ್ ಥ್ರೂ ಯೂಸೇಜ್. ಯೂಸೇಜ್ ಮುಖಾಂತರ ನೀವು ಇಂಗ್ಲೀಷ್ ಕಲಿತ್ರೆ ಮಾತ್ರ ಇಂಗ್ಲೀಷ್ ಬರೋಕ್ಕೆ ಸಾಧ್ಯ ಇದೆ, ಅದರ್ವೈಸ್ ಇಂಗ್ಲೀಷ್ ಬರಲ್ಲ. ಯೂಸೇಜ್ ಅಂದರೆ ಏನು? ಪ್ರೆಸೆಂಟ್ ಇಂಡೆಫಿನಿಟ್ ಯಾವಾಗ ಬಳಸಬೇಕು? ಓಕೆ, ಪ್ರೆಸೆಂಟ್ ಇಂಡೆಫಿನಿಟ್ ಅಂದ್ರೆ ಏನು? ಪ್ರೆಸೆಂಟ್ ಕಂಟಿನ್ಯೂಸ್ ಅಂದ್ರೆ ಏನು? ನಡೀತಾ ಇದೆ. ಪ್ರೆಸೆಂಟ್ ಪರ್ಫೆಕ್ಟ್ ಅಂದ್ರೆ ಏನು? ಈಗ ತಾನೇ ಮುಗಿದಿರುತ್ತದೆ. ಪರ್ಫೆಕ್ಟ್ ಕಂಟಿನ್ಯೂಸ್ ಅಂದ್ರೆ ಏನು? ಭೂತಕಾಲದ ಪ್ರಾರಂಭವಾಗಿ ಇನ್ನೂ ನಡೀತಾ ಇದೆ. ಸೊ ಈ ರೀತಿಯಾಗಿ ನಾವು ಯೂಸೇಜ್ ಅನ್ನು ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಇಂಗ್ಲೀಷ್ ಈಸಿ ಆಗಲಿಕ್ಕೆ ಸಾಧ್ಯ ಇದೆ. ನೆಕ್ಸ್ಟ್ ನೋಡಿ, ನೀವು ಈಗ ಈಜಾಡುತ್ತೀರಿ ಅನ್ಬೇಕಾದ್ರೆ ಯು ಸ್ವಿಮ್. ಇಲ್ಲಿ ವರ್ಬ್ 1 ಬರಬೇಕು. ಪ್ರೆಸೆಂಟ್ ಇಂಡೆಫಿನಿಟ್ ಅಲ್ಲಿ ವರ್ಬ್ 1, ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ವರ್ಬ್ 1 ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಹೆಲ್ಪಿಂಗ್ ವರ್ಬ್ ಜೊತೆಗೆ ವರ್ಬ್ 1 ಬರಬೇಕು. ಇಲ್ಲಿ ಹ್ಯಾವ್ ಜೊತೆಗೆ ವರ್ಬ್ 3ನೇ ಬರಬೇಕು. ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಹ್ಯಾವ್ ಜೊತೆಗೆ ವರ್ಬ್ 3 ಬರಬೇಕು. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಜೊತೆಗೆ ಕಂಟಿನ್ಯೂಸ್ ಅಲ್ಲಿ ಹ್ಯಾವ್ ಬೀನ್ ಜೊತೆಗೆ ವರ್ಬ್ 1 ಬರಬೇಕು. ಅಂದ್ರೆ ಯಾವ ಹೆಲ್ಪಿಂಗ್ ವರ್ಬ್ ಜೊತೆಗೆ ಯಾವ ಮೇನ್ ವರ್ಬ್ ಬರಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಇದೆ. ನೀವು ಈಗ ಈಜಾಡುತ್ತೀರಿ, ಯು ಸ್ವಿಮ್. ನೀವು ಈಗ ಈಜಾಡುತ್ತಿದ್ದೀರಿ, ಯು ಆರ್ ಸ್ವಿಮ್ಮಿಂಗ್. ನೀವು ಈಗ ಈಜಾಡಿದ್ದೀರಿ, ಯು ಹ್ಯಾವ್ ಸ್ವಮ್. ಸ್ವಿಮ್, ಸ್ವಾಮ್, ಸ್ವಮ್. ಸೊ ಕೊನೆ ಕ್ಲಾಸಲ್ಲಿ ಹೇಳ್ತಾ ಇದ್ದೆ ವರ್ಬ್ 1, ವರ್ಬ್ 2, ವರ್ಬ್ 3 ಬರಲಿ ಅಂದರೆ ನಿಮಗೆ ವಾಕ್ಯ ಮಾಡೋಕ್ಕೆ ಬರಲ್ಲ ಅಂಥೇಳಿ. ಯು ಹ್ಯಾವ್ ಸ್ವಮ್. ನೀವು ಬೆಳಗ್ಗಿಂದ ಈಜಾಡುತ್ತಲೇ ಇದ್ದೀರಿ ಅಂತ ಹೇಳ್ಬೇಕಾದ್ರೆ ಯು ಹ್ಯಾವ್ ಬೀನ್ ಸ್ವಿಮ್ಮಿಂಗ್ ಸಿನ್ಸ್ ಮಾರ್ನಿಂಗ್. ಸಿನ್ಸ್ ಅಂದರೆ ದಿಂದ, ಯಾವಾಗಿಂದ ಅಂತ ಹೇಳ್ಬೇಕಾದ್ರೆ ಸಿನ್ಸನ್ನು ಬಳಸಿ. ನೆಕ್ಸ್ಟ್ ಹೀ ಡ್ರಾಸ್. ಅವನು ಚಿತ್ರ ತೆಗೆಯುತ್ತಾನೆ. ನೋಡಿ, ಹೀ ಶೀಟ್ ಬಂದಾಗ ಪ್ರೆಸೆಂಟ್ ಇಂಡೆಫಿನಿಟ್ ಅಲ್ಲಿ ಎಸ್ ಅಥವಾ ಇ ಎಸ್ ಪ್ರತ್ಯಯ ಬಳಸಲೇಬೇಕು. ಗೋ ಇದ್ರೆ ಗೋಸ್ ಅಂತ ಆಗುತ್ತೆ, ಹೀ ಗೋಸ್ ಅಂತ ಆಗುತ್ತೆ, ಗೋ ಅಂತ ಆಗಲ್ಲ. ಶಿ ಗೋಸ್, ಇಟ್ ಗೋಸ್ ಅಂತ ಆಗುತ್ತೆ, ರಾಜು ಗೋಸ್ ಅಂತ ಆಗುತ್ತೆ, ರಾಣಿ ಗೋಸ್ ಅಂತ ಆಗುತ್ತೆ. ಓಕೆ, ಇಲ್ಲಿ ಎಸ್ ಅಥವಾ ಇ ಎಸ್ ಪ್ರತ್ಯಯ ಪ್ರೆಸೆಂಟ್ ಇಂಡೆಫಿನಿಟ್ ಅಲ್ಲಿ ಹೀ ಶೀಟ್ಗೆ ಬರಲೇಬೇಕು, ಪ್ರೆಸೆಂಟ್ ಇಂಡೆಫಿನಿಟ್ ಮಾತ್ರ. ಓಕೆ, ಹೀ ಡ್ರಾಸ್ ಅಂದ್ರೆ ಅವನು ಈಗ ಚಿತ್ರ ತೆಗೆಯುತ್ತಾನೆ. ಹೀ ಈಸ್ ಡ್ರಾಯಿಂಗ್ ಅಂದರೆ ಅವನು ಈಗ ಚಿತ್ರ ತೆಗೆಯುತ್ತಿದ್ದಾನೆ, ಈ ಕೆಲಸ ನಡೀತಾ ಇದೆ. ಈಸ್ ಹಾಕಬೇಕು. ಆಯ್ ಬಂದಾಗ ಆಮ್ ಬರಬೇಕು, ಪ್ಲೂರಲ್ ಬಂದಾಗ ಆರ್ ಬರಬೇಕು, ಹೀ ಶೀಟ್ ಬಂದಾಗ ಈಸ್ ಬರಬೇಕು. ಹೀ ಈಸ್ ಸ್ವಿಮ್ಮಿಂಗ್ ಆರ್ ಹೀ ಈಸ್ ಡ್ರಾಯಿಂಗ್. ಅವನು ಈಗ ಚಿತ್ರ ತೆಗೆದಿದ್ದಾನೆ ಅನ್ಬೇಕಾದ್ರೆ ಹೀ ಹ್ಯಾಸ್ ಡ್ರಾನ್. ಡ್ರಾನ್ ಈಸ್ ವರ್ಬ್ 3. ಡ್ರಾ, ಡ್ರೀವ್, ಡ್ರಾನ್ ವರ್ಬ್ 3. ನೋಡಿ, ವರ್ಬ್ 3 ಬಂತಿಲ್ಲ ಮತ್ತೆ. ಸೊ ಅವನು ಬೆಳಗ್ಗಿಂದ ಚಿತ್ರ ತೆಗೆಯುತ್ತಲೇ ಇದ್ದಾನೆ ಅಂತ ಹೇಳ್ಬೇಕಾದ್ರೆ ಹೀ ಹ್ಯಾಸ್ ಬೀನ್ ಡ್ರಾಯಿಂಗ್ ಸಿನ್ಸ್ ಮಾರ್ನಿಂಗ್ ಅಂತ ಆಗುತ್ತೆ. ಸೊ ಹ್ಯಾಸ್ ಬೀನ್. ಹೀ ಶೀಟ್ ಬಂದಾಗ ಇಲ್ಲಿ ಹ್ಯಾಸ್ ಬೀನ್ ಬರಬೇಕು, ಮಿಕ್ಕಿದಕ್ಕೆಲ್ಲ ಹ್ಯಾವ್ ಬೀನ್ ಬರಬೇಕು. ಐ, ವಿ ಹ್ಯಾವ್ ಬೀನ್, ಯು ಹ್ಯಾವ್ ಬೀನ್, ದೇ ಹ್ಯಾವ್ ಬೀನ್, ಬಟ್ ಹೀ ಶೀಟ್ ಹ್ಯಾಸ್ ಬೀನ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟು ಸಿ ಸಿಂಗ್ಸ್. ಅವಳು ಈಗ ಹಾಡುತ್ತಾಳೆ. ನಾನು ಈಗ ತಾನೇ ಹೇಳಿದೆ ಹೀ ಶೀಟ್ ಬಂದಾಗ ಎಸ್ ಆರ್ ಎಸ್ ಬರಬೇಕು ಅಂತೇಳಿ. ಹೀ ಸಿಂಗ್ಸ್ ಆರ್ ಶಿ ಸಿಂಗ್ಸ್. ಈಗ ಹಾಡುತ್ತಾಳೆ. ಶಿ ಸಿಂಗಿಂಗ್, ಈಗ ಹಾಡುತ್ತಿದ್ದಾಳೆ, ಕೆಲಸ ನಡೀತಾ ಇದೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಶಿ ಹ್ಯಾಸ್ ಸಂಗ್. ಅವಳು ಈಗ ಹಾಡಿದ್ದಾಳೆ, ಹ್ಯಾಸ್ ಬರಬೇಕು. ಹೀ ಶೀಟ್ ಬಂದಾಗ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಹ್ಯಾಸ್ ಹಾಕಲೇಬೇಕು. ಹ್ಯಾಸ್ ಜೊತೆ ವರ್ಬ್ 3 ಬರಬೇಕು, ವರ್ಬ್ 2 ಬರಲ್ಲ, ವರ್ಬ್ 1 ಬರಲ್ಲ. ಶಿ ಹ್ಯಾಸ್ ಸಂಗ್ ಅಂದರೆ ಅವಳು ಈಗ ಹಾಡಿದ್ದಾಳೆ. ಶಿ ಹ್ಯಾಸ್ ಬೀನ್ ಸಿಂಗಿಂಗ್ ಅಂದರೆ ಅವಳು ಬೆಳಗ್ಗಿಂದ ಹಾಡುತ್ತಲೇ ಇದ್ದಾಳೆ, ನಿನ್ನೆಯಿಂದ ಹಾಡುತ್ತಲೇ ಇದ್ದಾಳೆ, ಹೋದ ವಾರದಿಂದ ಹಾಡುತ್ತಲೇ ಇದ್ದಾಳೆ ಅಂದರೆ ಶಿ ಹ್ಯಾಸ್ ಬೀನ್ ಸಿಂಗಿಂಗ್ ಸಿನ್ಸ್ ಲಾಸ್ಟ್ ವೀಕ್ ಅಂತ ಆಗುತ್ತೆ. ಸೊ ನೆಕ್ಸ್ಟು ಇಟ್ ಫ್ಲೈಸ್. ಅದು ಈಗ ಹಾರುತ್ತದೆ. ಇಟ್ ಈಸ್ ಫ್ಲೈಯಿಂಗ್. ಅದು ಈಗ ಹಾರುತ್ತಾ ಇದೆ. ಇಟ್ ಹ್ಯಾಸ್ ಫ್ಲೋನ್. ಫ್ಲೈ, ಫ್ಲೂ, ಫ್ಲೋನ್. ಅದು ಹಾರಿರುತ್ತದೆ. ಇಟ್ ಹ್ಯಾಸ್ ಬೀನ್ ಫ್ಲೈಯಿಂಗ್ ಅಂದರೆ ಅದು ಹಾರುತ್ತಲೇ ಇದೆ. ಓಕೆ, ಪಕ್ಷಿಗಳು ಹಾರುತ್ತಲೇ ಇದೆ ಅಥವಾ ಪಕ್ಷಿಗಳು ಹಾರುತ್ತಲೇ ಇದ್ದಾವೆ. ಸೊ ಥರ್ಡ್ ಪರ್ಸನ್ ಬಂದಾಗ ಇಲ್ಲಿ ಎಸ್ ಆರ್ ಎಸ್ ಬರಬೇಕು, ಇಲ್ಲಿ ಈಸ್ ಬರಬೇಕು, ಇಲ್ಲಿ ಹ್ಯಾಸ್ ಬರಬೇಕು, ಇಲ್ಲಿ ಹ್ಯಾಸ್ ಬೀನ್ ಬರಬೇಕು. ದಯವಿಟ್ಟು ನೆನ್ಪಿಟ್ಟುಕೊಳ್ಳಿ.
ಸೊ ಆ್ಯಂಡ್ ಸೇಮ್ ಟೈಮ್ ವಿ ಹೈಕ್. ಓಕೆ, ನಾವು ಹೈಕ್ ಮಾಡುತ್ತೇವೆ, ಅದೇ ಹೈಕ್ ಅಂತಂದರೆ ಹೆಚ್ಚು ಮಾಡೋದು. ವಿ ಆರ್ ಹೈಕಿಂಗ್, ಹೆಚ್ಚು ಮಾಡುತ್ತಾ ಇದ್ದೇವೆ. ವಿ ಹ್ಯಾವ್ ಹೈಕ್ಡ್, ನಾವು ಬೆಲೆಯನ್ನು ಏರಿಸಿದ್ದೇವೆ. ಹೈಕ್ಡ್. ವಿ ಹ್ಯಾವ್ ಬೀನ್ ಹೈಕಿಂಗ್ ಅಂದರೆ ನಾವು ಬೆಲೆಯನ್ನು ಹೆಚ್ಚು ಮಾಡುತ್ತಲೇ ಇದ್ದೇವೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನೀವು ನೋಡ್ತಾ ಇದ್ರಿ, ನಾನು ಇವತ್ತಿನ ಕ್ಲಾಸಲ್ಲಿ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಪಾಠ ಮಾಡಿದ್ದೀರಿ. ಈ ಪ್ರೆಸೆಂಟ್ ಟೆನ್ಸಲ್ಲಿ ನಿಮಗೆ 4 ಕಾಲಗಳು, 4 ಪ್ರೆಸೆಂಟ್ ಇಂಡೆಫಿನೆಟ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಸೊ ಇಲ್ಲಿ ಪ್ರೆಸೆಂಟ್ ಇಂಡೆಫಿನೆಟಲ್ಲಿ ವರ್ಬ್ ಒನ್ ಬರಬೇಕು. ಹಿ ಶೀಟಿಗೆ SRES ಹಾಕಬೇಕು ವರ್ಬ್ ಒನ್ ಜೊತೆಗೆ. ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಐ ಬಂದಾಗ ಆ್ಯಮ್ ಹಾಕ್ಕೊಂಡು ವರ್ಬ್ ಒನ್ ಹಿಂಗೆ ಹಾಕ್ಕೊಡ್ರಿ. ಪ್ಲೂರಲ್ ಬಂದಾಗ ಆರ್ ಹಾಕ್ಕೊಳ್ಳಿ. ಹಿ ಶೀಟ್ ಬಂದಾಗ ಈಸ್ ಹಾಕ್ಕೊಳ್ಳಿ. ವರ್ಬ್ ಒನ್ ಹಿಂಗೆ ಹಾಕಬೇಕು ಮೇನ್ ವರ್ಬಿಗೆ. ನೆಕ್ಸ್ಟು ಐ ವಿ ಯು ದೇಗೆ ಹ್ಯಾವ್ ಬರಬೇಕು, ಮಿಕ್ಕಿದಕ್ಕೆ ಹ್ಯಾಸ್ ಬರಬೇಕು. ಹಿ ಶೀಟ್ಗೆ ಹ್ಯಾಸ್ ಬರಬೇಕು. ರಾಜು ಹ್ಯಾಸ್, ರಾಣಿ ಹ್ಯಾಸ್ ಅಂತ ಆಗುತ್ತೆ. ಥರ್ಡ್ ಪರ್ಸನ್ ಸಿಂಗುಲರ್ಗೆ ಹ್ಯಾಸ್. ನೆಕ್ಸ್ಟು ಐ ವಿ ಯು ದೇಗೆ ಹ್ಯಾವ್ ಬೀನು, ಹಿ ಶೀಟ್ ಆ್ಯಂಡ್ ನೌನ್ಗೆ ಹ್ಯಾಸ್ ಬೀನು. ಇದು ಪ್ರೆಸೆಂಟ್ ಟೆನ್ಸ್. ಇದರ ಬಗ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಖಂಡಿತವಾಗಿಯೂ ಹೇಳಿ ಒಂದು ಮೆಸೇಜ್ ಹಾಕ್ಬೋದು. ನಾನು ಇವತ್ತಿನ ಕ್ಲಾಸಲ್ಲಿ ಜಸ್ಟ್ ಒಂದು ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ, ದಯವಿಟ್ಟು ನೋಡ್ಕೊಳ್ಳಿ. ಮತ್ತೇನಾದರೂ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಪ್ಲೀಸ್ ರೈಟ್ ದ ಎಕ್ಸಾಂಪಲ್ಸ್. ನೀವೇನು ಮಾಡಬೇಕಂದ್ರೆ ಬೇರೆ ಬೇರೆ ವರ್ಬ್, ಯು ಟೇಕ್ ಡಿಫ್ರೆಂಟ್ ವರ್ಬ್ಸ್ ಆ್ಯಂಡ್ ಮೇಕ್ ದ ಸೆಂಟೆನ್ಸಸ್. ನಾನು ಈಗ ಟೀ ಕುಡಿಯುತ್ತೇನೆ, ಐ ಡ್ರಿಂಕ್ ಟೀ. ನಾನು ಈಗ ಟೀ ಕುಡಿಯುತ್ತಿದ್ದೇನೆ, ಐ ಆಮ್ ಡ್ರಿಂಕಿಂಗ್ ಟೀ. ನಾನು ಈಗ ಟೀ ಕುಡಿದಿದ್ದೇನೆ, ಐ ಹ್ಯಾವ್ ಡ್ರಂಕ್ ಟೀ. ಡ್ರಿಂಕ್ದು ವರ್ಬ್ 3 ಡ್ರಂಕ್. ನಾನು ಬೆಳಗ್ಗಿಂದ ಟೀ ಕುಡಿಯುತ್ತಲಿದ್ದೇನೆ, ಐ ಹ್ಯಾವ್ ಬೀನ್ ಡ್ರಿಂಕಿಂಗ್ ಟೀ ಸಿನ್ಸ್ ಮಾರ್ನಿಂಗ್. ನೀವು ಈಗ ಬರುತ್ತೀರಿ, ಯು ಕಮ್. ನೀವು ಈಗ ಬರುತ್ತಿದ್ದೀರಿ, ಯು ಆರ್ ಕಮಿಂಗ್. ನೀವು ಈಗ ಬಂದಿದ್ದೀರಿ, ಯು ಹ್ಯಾವ್ ಕಮ್. ವರ್ಬ್ 3 ಕಮ್, ಕೇಮ್, ಕಮ್. ನೀವು ಬೆಳಗ್ಗಿಂದ ಬರುತ್ತಲಿದ್ದೀರಿ, ಯು ಹ್ಯಾವ್ ಬೀನ್ ಕಮಿಂಗ್ ಸಿನ್ಸ್ ಮಾರ್ನಿಂಗ್. ಓಕೆ, ಹಿ ಹೆಲ್ಪ್ಸ್, ಅವನು ಈಗ ಸಹಾಯ ಮಾಡುತ್ತಾನೆ. ಹಿ ಈಸ್ ಹೆಲ್ಪಿಂಗ್, ಅವನು ಈಗ ಸಹಾಯ ಮಾಡುತ್ತಿದ್ದಾನೆ. ಹಿ ಹ್ಯಾಸ್ ಹೆಲ್ಪ್ಡ್, ಅವನು ಈಗ ಸಹಾಯ ಮಾಡಿದ್ದಾನೆ. ಹಿ ಹ್ಯಾಸ್ ಬೀನ್ ಹೆಲ್ಪಿಂಗ್ ಸಿನ್ಸ್ ಲಾಂಗ್ ಟೈಮ್, ಅವನು ಭಾಳ ವರ್ಷಗಳಿಂದ ಸಹಾಯ ಮಾಡುತ್ತಲೇ ಇದ್ದಾನೆ. ಈ ರೀತಿಯಾಗಿ ನೀವು ಬೇರೆ ಬೇರೆ ವಾಕ್ಯಗಳನ್ನು ಬರೆದು ನನಗೆ ಕಳಿಸಿ. ಸೊ ಖಂಡಿತವಾಗಿಯೂ ನಾನು ಚೆಕ್ ಮಾಡ್ತೀನಿ. ಕನ್ನಡದಿಂದ ಇಂಗ್ಲೀಷು ಬರಿತಾ ಹೋಗ್ರಿ, ಅರ್ಥ ಮಾಡ್ಕೊಳ್ಳಿ. ಸೊ till next class, please have a practice. See you, take care, bye bye.